ಪಲ್ಲವಿ, ನಿನ್ನ ಗಂಡನ ವಿಷಯ ತಿಳಿದ ನೀವ್ ಎಂಥ ಊರಾಗ ಅದಿರಿ ಅಂತ ತಿಳ್ಕೊಂಡೆ ನಿಮ್ಮ ಪರಿಸ್ಥಿತಿ ಗೊತ್ತಾಗಿನು ಇನ್ನೂ ಈಟ್ ಹಠ ಮಾಡಿ ಒಪ್ಕೊಳಂಗಿಲ್ಲ ಅಂತಂದ್ರ ಏನ್ ಉಪಯೋಗ ಅದ ಹೇಳ? ಪೂರ್ವಿನ ಧರ್ಮರಾಜನ್ ಕೊಟ್ಟು ಮದ್ವೆ ಮಾಡ್ರಿ, ಆಕಿ ಸಂತೋಷವಾಗಿರ್ತಾಳ. ಒಂದ್ ಹೆಣ್ಮಗು ನಿಮ್ ಹೊಟ್ಟೆಲ್ ಹುಟ್ಟಿದಿದ್ರೆ ನಿಮಗ ಆ ನೋವು ಗೊತ್ತಾಗ್ತಿತ್ತು. ಇಲ್ಲ ಅಲ್ವಾ? ಈಗ ನೀವೇನ್ ಬೇಕಾದ್ರೂ ಮಾತಾಡ್ತೀರಾ. ನೀ ನನಗ ನೀತಿ ಪಾಠ ಹೇಳತ್ತಿ? ನೋಡಮ್ಮ ಕನಕಲಕ್ಷ್ಮಿ, ಅವ್ರವ್ರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ. ನಿಮ್ಮ ಮಗ ಎಲ್ಲಿ ಪೂರ್ವಿನ ಮದ್ವೆ ಆಗ್ತಾನೆ ಅನ್ನೋ ಭಯದಲ್ಲಿ ಅವ್ರ ಜೊತೆ ಕೈ ಜೋಡಿಸಿದ್ಯಾ. ಆದ್ರೆ ಕೆಟ್ಟವ್ರ ಜೊತೆ ಕೈ ಜೋಡಿಸಿದ್ರೆ ನಿನ್ ಜೀವನ ಹಾಳಾಗೋಗುತ್ತೆ. ಅರ್ಥ ಮಾಡ್ಕೊಮ್ಮ. ರಾಮಣ್ಣ, ಇವ್ರು ಏನ್ ಅನ್ನತ್ತಾರ ಕೇಳಿಸ್ಕೊಂಡ್ರಿ? ನಿಮ್ಮ ಜೊತೆ ನಾನ್ ಸೇರ್ಕೊಂಡ್ರ ನಾ ಹಾಳಾಗ್ ಹೋಗ್ತೀನಂತ ನನಗ ಬ್ರೈನ್ ವಾಶ್ ಮಾಡಕತ್ತಾರ ಇವ್ರು. ಅಂದ್ರೆ ಮನೆಯಿಂದ ತಪ್ಪಿಸ್ಕೊಂಡ್ ಬಂದಿರೋ ನಮ್ ಬಾಲಾಜಿ ನಿಮ್ಮನೆಯಿಂದ ಆಚೆ ಹಾಕಿರೋ ಗೀತಾ ಗೋವಿಂದ ಎಂತ ಪರಿಸ್ಥಿತಿಲಾದ್ರೂ ಇಲ್ಲಿ ಬಂದೇ ಬರ್ತಾರೆ, ಈ ಮದ್ವೆ ನಿಲ್ಸ್ತಾರೆ ಅಂತ ಆ ಅಜ್ಜಿ ಇದಾರಲ್ಲ ಪಾಪ ತುಂಬಾ ಆಸೆ ಇಟ್ಕೊಂಡಿರ್ಬೇಕು. ರಾಮಣ್ಣ, ನಮ್ಮಣ್ಣ ಹೇಳ್ತಿರೋ ಮಾತ್ ಖರೇನ. ಅವ್ರಿದ್ರ ಮಾತ್ರ ಪೂರ್ವಿಗೋಸ್ಕರ ಇಲ್ಲಿಗೆ ಬರ್ತಾರ. ಮತ್ ಅವ್ರು ಬಂದ ಮದ್ವಿಗೆ ಅಡ್ಡಿ ಮಾಡ್ಲಾರ್ದಂಗ ಇವ್ರ ಮದ್ವೆ ಹೆಂಗ ಮಾಡ್ತೀನಿ? ಅವ್ರನ್ನ ನೀ ಹೆಂಗ್ ತಡಿತಿ ಅನ್ನೋದ ನಿನ್ ಕೈಯಾಗ ಅದ. ಆದ್ರ ಒಂದ್ ಮಾತ, ನನ್ನ ಮಗನ್ಗೇನು ಆಗ್ಬಾರ್ದ. ಅವ್ರಿಗೇನಾಗುತ್ತೆ? ಏನೂ ಆಗಲ್ಲ. ನೀವುಗಳು ನನ್ನ ಜೊತೆ ಕೈ ಜೋಡಿಸಿದ್ಮೇಲೆ ನಿಮ್ಮ ಮಕ್ಳಿಗೇನಾದ್ರೂ ಆಗೋದಕ್ಕೆ ಬಿಡ್ತೀನ? ಅವರು ಖಂಡಿತ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರು ಬಂದ್ರೆ ಹಿಡಿದು ಕಟ್ಟಾಕಿ ಮದುವೆ ಆಗೋರ್ಗು ಯಾವ್ದಾದ್ರು ರೂಮಲ್ಲಿ ಕೂಡಾಕಿ ಮದುವೆ ಆದ್ಮೇಲೆ ಅವ್ರನ್ನ ಬಿಟ್ಟು ಅವರೆಲ್ಲ ನೋಡಿದ್ಮೇಲೆ ಅವ್ರನ್ನ ನಿಮ್ಮ ಕೈಗೆ ಒಪ್ಪಿಸ್ತೀನಿ. ಅದೇನ್ ಪರವಾಗಿಲ್ ಬಿಡ. ಇಲ್ಲಿ ನಮ್ಮವ್ರಿಗೆಲ್ಲ ಗೀತಾ ಗೋವಿಂದು ಗೊತ್ತು, ಅವ್ರ ಮುಖ ನೋಡಿದಾರೆ. ಆದ್ರೆ ಆ ಬಾಲಾಜಿನ ನಾವು ನೋಡಿದೀವಿ. ನಮ್ಮ ಹತ್ರ ಕೆಲಸ ಮಾಡೋರು ಅವ್ರನ್ನ ನೋಡಿಲ್ಲ. ಒಂದು ಸಾರಿ ಆ ಬಾಲಾಜಿ ಫೋಟೋನ ನಮ್ಮವ್ರಿಗೆ ತೋರಿಸ್ತೀರಾ? ಹಾ ಯವ್ವ, ನಿನ್ನ ಫೋನ್ನಾಗ ಅವನ ಫೋಟೋ ಐತಲ್ಲ, ತೋರ್ಸು ಒಂದ್ಸಾರಿ. ಆತ್ ತಗೋ. ಬನ್ರ, ಬಂದು ಅವನ್ ಮುಖ ಒಂದ್ಸರಿ ಎಲ್ರು ನೋಡಿ. ಯಾವ್ದಾದ್ರು ರೀತಿಲಿ ಇವನ್ ಇಲ್ಲಿಗೆ ಬರ್ತಾನೆ, ಇವನನ್ನ ಬಿಡ್ಬೇಡಿ. ಬಂದ್ ಕೂಡ್ಲೆ ಹಿಡಿದು ಕಟ್ಟಾಕಿ. ಯಾರ್ದೋ ಅದು ಹೊಸ ಗಾಡಿ. ಯಾರು ಇಳಿತಿರೋದು? ಯಾರು ಆ ಮುತ್ಕ? ಗೊತ್ತಿಲ್ಲ ಅಣ್ಣ. ಇವನ್ ಯಾರೋ ಗಡ್ಡ ಬಿಟ್ಕೊಂಡು ಈ ಫೇಸ್ ನ ಮುಂಚೆ ಎಲ್ಲೂ ನೋಡಿಲ್ವಲ್ಲ. ಯಾಕಣ್ಣ ಲಾಂಗ್ ಎಲ್ಲ ಬಿಟ್ಬಿಟ್ಟೆ? ನಾನೇ ಫ್ಲಾಟ್ ಆಗ್ಬಿಟ್ಟೆ ಕಣೋ. ಎರಡು ಕಣ್ಣು ಸಾಕಾಗ್ತಾ ಇಲ್ಲ, ಈ ಕನ್ನಡಕ ಎಲ್ಲ ಯಾಕೆ? ಏ ಮುರಳಿ, ಯಾರು ಇವರೆಲ್ಲ? ಕೆಂಗೇರಿಯಿಂದ ಸ್ಪೆಷಲ್ ಆಗಿ ಅಡ್ಗೆಯವ್ರನ್ನ ಕಳ್ಸಿದೀನಿ, ನಮ್ ಜನನೇ. ವಾವ್, ಕುಕಿಂಗ್ ಸೆಕ್ಷನ್. ವೆರಿ ಗುಡ್, ವೆರಿ ಗುಡ್. ಯಾರು ಈ ಬೇಬಿ? ನಮ್ ಹುಡ್ಗಿ ಇವಳು. ಏನು ನಿಮ್ಮ ಹುಡುಗಿನ? ಮದ್ವೆ ಆಗಿದೆಯಾ? ಮಾಡ್ಕೋತೀವಿ. ಹಾ, ಅಷ್ಟೇನಾ? ಬೇಬಿ, ನಿನ್ನ ಹೆಸರೇನು?
ಪುಷ್ಪ. ವಾವ್, ಫೈಯರಾ? ಫ್ಲವರು. ನೈಸ್ ಫ್ಲವರ್. ಏಯ್, ಏನೋ ನನ್ನ ಮಗಳನ್ನೇ ಪಟಾಯಿಸ್ತಾ ಇದ್ಯಾ? ಎಷ್ಟೋ ಮೀಟ್ರು? ಓ ಮಾವ. ಮಾಮ ಅಲ್ಲ ಕಣೋ, ಅಪ್ಪ, ಫಾದರ್. ನೀನು ಪುಷ್ಪಗೆ ಫಾದರ್, ಬಟ್ ನನಗೆ ಮಾವ. ಏಯ್, ನನ್ನ ಮುದುಕ ಅನ್ಕೊಂಡಿದ್ಯಾ? ಹುಷಾರಾಗಿರೋ. ಹುಷಾರಾಗಿ ನೋಡ್ಕೋತೀನಿ, ನಾನ್ ನೋಡ್ಕೋತೀನಿ ಬಿಡು. ಏ ಮುರಳಿ, ಲೈಫಲ್ಲಿ ಇವತ್ತು ಕರೆಕ್ಟ್ ಆಗಿರೋ ಕೆಲಸ ಮಾಡಿದೀಯಾ. ನೀನ್ ಸೂಪರ್. ನೀನ್ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನನ್ನ ಬೋರಿಂಗ್ ಲೈಫನ್ನ ಫುಲ್ ಇಂಟ್ರೆಸ್ಟಿಂಗ್ ಮಾಡಿದೆ. ಪುಷ್ಪ, ನೀವು ಬ್ಯೂಟಿಫುಲ್ಲು. ಹೇ, ಮುರಳಿ ಅಣ್ಣ, ಇವ್ರು ನೋಡ್ತಿದ್ರೆ ನಮ್ಮಪ್ಪ ಅಮ್ಮ ನೆನ್ಪಾಗ್ತಿದ್ದಾರೆ. ಹಾ, ಮದುವೆ ಕೆಲಸ ಮಾಡೋಕ್ ಬಂದಿದ್ರಲ್ದ, ಎಲ್ಲ ಒಳ್ಳೇದಾಯ್ಲಿ ಅಂತ ಆಶೀರ್ವಾದ ಮಾಡಿ. ಪುಷ್ಪ, ಬಾ. ಕೆಲ್ಸ ಶುರು ಮಾಡೋಕ್ಕೂ ಮುಂಚೆ ದೊಡ್ಡವರ ಆಶೀರ್ವಾದ ತಗೋಬೇಕು. ನೋಡಕ್ ಅವ್ರು ನಮ್ಮಪ್ಪ ಅಮ್ಮನ್ ತರ ಇದ್ದಾರೆ. ಆಶೀರ್ವಾದ ಮಾಡಿ ಆಂಟಿ. ಏನಿದು? ಯಾರು ನೀವು? ಅದೇ ನಡಿಬೇಕಾಗಿರೋ ಮದುವೆನ ಮುಂದ್ ನಿಂತ್ ಮಾಡ್ಸುಕ್ ಬಂದಿದ್ರು. ಏನಂದ್ರಿ? ಅದೇ ಅಂಕಲ್, ಈ ಮದುವೆಗೆ ತಿಂಡಿ, ಊಟ, ಅಡ್ಗೆ ಕೆಲ್ಸಗಳನ್ನ ಈ ಎಲ್ಲದನ್ನು ಮುಂದೆ ನಿಂತು ಮಾಡ್ಬೇಕು ಅಂತ ಬಂದಿರೋ ನಾವು. ಈ ಮದ್ವೆನೇ ನಡಿಬಾರ್ದು ಅನ್ಕೊಂಡ್ರೆ ನೀವ್ಯಾರು ಹೊಸದಾಗಿ? ಮೊದ್ಲು ಇಲ್ಲಿಂದ ಹೋಗ್ತಾ ಇರಿ. ನಮ್ ಕಷ್ಟ ನಮ್ಗೆ. ಯಾಕಷ್ಟೊಂದ್ ಕೋಪ ಮಾಡ್ಕೋತೀರಾ ಅಪ್ಪ? ಏಯ್, ಯಾರು ಅಪ್ಪ? ನೀವು ನೋಡಕ್ ನಮ್ಮಪ್ಪನ್ ತರಾನೇ ಇದ್ದೀರಾ, ಅದಕ್ಕೇನೆ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ಕೊಳ್ಳಿ. ಅಜ್ಜಿ, ವಯಸ್ಸಲ್ಲಿ ದೊಡ್ಡವರು, ನೀವೇ ಹೇಳಿ. ನಾವ್ ಬಂದ್ರೆ ಎಲ್ಲ ಕಡೆ ಒಳ್ಳೇದೇ ಆಗತ್ತೆ. ಯಾರಿಂದಾಗಿ ಏನು ಒಳ್ಳೇದಾಗಲ್ಲ. ಒಳ್ಳೆಯವರು ಅಂತ ಬಂದಿದ್ದಕ್ಕೆ ಅವರೇ ನಮ್ಮನ್ನ ಮುಳುಗಿಸ್ತಿದ್ದಾರೆ. ಅಲ್ಲ, ಇದೆಲ್ಲ ನಿಮಗೆ ಯಾಕೆ? ಹೊರಡಿ ಇಲ್ಲಿಂದ. ಇಲ್ಲಿ ಯಾವ ಮದ್ವೆನೂ ನಡೆಯಲ್ಲ. ನಾವು ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀವಿ. ನನ್ ಮಗಳನ್ನ ಈ ಮನೆಗ್ ಕೊಟ್ಟು ಕತ್ಕುಯ್ಯಲ್ಲ. ಓಹೋ, ಇನ್ನು ನೀವು ಮನಸ್ಸು ಬದಲಾಯಿಸ್ಕೊಂಡಿಲ್ಲ ಅಂತ ಆಯ್ತು. ನಾವ್ಯಾಕ್ ಮನ್ಸ್ ಬದಲಾಯಿಸ್ಬೇಕು? ಇವಳು ಬಾಳ್ ಹಾಳ್ ಮಾಡ್ತಿರೋದು ನೀವು. ನೀವು ಚೆನ್ನಾಗಿ ಯೋಚನೆ ಮಾಡಿ ನಿಮ್ ತಪ್ಪನ್ನ ತಿದ್ಕೋಬೇಕು. ನೀವು ಮನ್ಸ್ ಬದಲಾಯಿಸ್ಕೊಳ್ಳಿ. ಒಂದು ಸಲ ಈ ರಾಜಾರಾಮ ನಿರ್ಧಾರ ಮಾಡಿದ್ಮೇಲೆ ಅದು ನಡ್ದ ಹಾಗೇನೆ. ರಾಜಾರಾಮ್ ಅಂಕಲ್, ಕೋಪ ಮಾಡ್ಕೋಬೇಡಿ. ಪಿ ಜಾಸ್ತಿ ಆಗುತ್ತೆ. ಈ ಮದುವೆನ ಚೆನ್ನಾಗಿ ನಡೆಸ್ಕೊಳ್ಳೋ ಜವಾಬ್ದಾರಿ ನಮ್ದು. ನೀವು ಸುಮ್ನೆ ಇರಿ. ಏಯ್, ನೀವ್ಯಾರು ಮಧ್ಯದಲ್ಲಿ ಈ ಮದುವೆ ಬಗ್ಗೆ ಮಾತಾಡೋದಕ್ಕೆ? ಅಳಿಯಂದ್ರೆ ಸುಮ್ನೆ ಯಾಕೆ ಇವ್ರ ಹತ್ರ ಜಗಳ? ನೀ ಸುಮ್ನಿರಮ್ಮ. ನಾವ್ ಸುಮ್ನೆ ಇದ್ರೆ ಇವರು ಮದ್ವೆ ಕೆಲ್ಸಾನು ಶುರು ಮಾಡೋ ಹಾಕಿದ್ದಾರೆ. ಸುಮ್ನೆ ಇರ್ಬೇಕಾ? ನಾವ್ ಯಾವ್ದೇ ಪರಿಸ್ಥಿತಿಯಲ್ಲೂ ಇದಕ್ಕೆ ಒಪ್ಪಲ್ಲ. ನಮ್ಮನ್ನ ಹೋಗಕ್ ಬಿಡದೆ ಇಲ್ಲಿ ಕೂಡ್ ಹಾಕಿದ್ ಮಾತ್ರಕ್ಕೆ ಮದ್ವೆ ಆಗ್ಬಿಡುತ್ತೆ ಅನ್ಕೊಂಡಿದೀರಾ? ಪ್ರಾಣ ಬೇಕಾದ್ರೂ ಬಿಡ್ತೀವಿ ಹೊರತು ಈ ಮದ್ವೆ ಆಗಕ್ ಬಿಡಲ್ಲ. ಸರಿ, ಮದ್ವೆ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಾಗಿದೆ. ಮರ್ಯಾದೆಯಿಂದ ಅವ್ರ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕ್ತಿರೋ ಇಲ್ಲ ನಿಮ್ ಬಾಯಿಗೆ ಅಕ್ಕಿ ಕಾಳು ಹಾಕಿಸ್ಕೋತಿರೋ ನೀವೇ ನಿರ್ಧಾರ ಮಾಡಿ. ಲೇ ಮುರಳಿ, ಏನಿದೆಲ್ಲ? ಯಾರೋ ಇವರು? ಅಂದ್ರೆ ನೀವು ನಾನ್ ವೆಜ್ ಕೂಡ ಬೇಕು ಅಂತ ಹೇಳಿದ್ರಲ್ಲ. ನಮ್ ಮೆಸ್ ಅಲ್ಲಿ ಬರೀ ವೆಜ್ ಮಾತ್ರ ಮಾಡುದು. ಅದಕ್ಕೇನೆ ನಾನ್ ವೆಜ್ ಮಾಡುದಕ್ಕೆ ಕೆಂಗೇರಿಯಿಂದ ಸ್ಪೆಷಲ್ ಆಗಿ ಕರ್ಸಿದ್ದೆ. ನಮ್ಮೂರ್ ಕಡೆಯವ್ರೆ ತುಂಬಾ ಚೆನ್ನಾಗಿ ಮಾಡ್ತಾರ. ಹಾ, ಸರಿ ಸರಿ. ಮೊದ್ಲು ಇವ್ರನ್ನ ಅನಾವಶ್ಯಕವಾಗಿ ಮಾತಾಡೋದನ್ನ ಬಿಟ್ಟು ಹೋಗಿ ಕೆಲಸ ಮಾಡೋದಕ್ಕೆ ಹೇಳು. ಹಾ, ಆಯ್ತು. ಓ ಚಿಕ್ಕಣ್ಣ, ಬಾರ, ಎಲ್ಲ ಏರ್ಪಾಟ್ ಮಾಡ್ಕಮ್ಮ. ಬಾರ, ಬನ್ನಿ. ಅಂಕಲ್,
ನೀವು ರಿಲ್ಯಾಕ್ಸ್ಡ್ ಆಗಿರಿ, ಎಲ್ಲ ಒಳ್ಳೇದೇ ಆಗತ್ತೆ. ಹೌದಪ್ಪ, ಎಲ್ಲ ಒಳ್ಳೇದೇ ಆಗತ್ತೆ. ಸಂತೋಷನ ಪೀಸ್ಫುಲ್ ಆಗಿರಿ. ಮುದ್ಲಕ್ಷ್ಮಿ ನೀನ್ ಬಾ. ನಾವು ಬಂದಿದೀವಿ ಅಂದ್ರೆ ಎಲ್ಲ ಒಳ್ಳೇದೇ ಆಗತ್ತೆ, ತಲೆ ಕೆಡಿಸ್ಕೋಬೇಡಿ. ಇವ್ರ ಹತ್ರ ಸಿಕ್ಕಾಕೊಳ್ಳೋದು ಅಲ್ದೆ ಬೇರೆಯವ್ರ ಹತ್ರ ಬುದ್ಧಿ ಮಾತು ಕೇಳ್ಬೇಕು. ನೀವಿಬ್ರು ಚಿಂತೆ ಮಾಡ್ಬೇಡಿ. ಅವ್ರು ಯಾರಾದ್ರೂ ಆಗಿರ್ಲಿ, ಒಳ್ಳೆ ಮಾತನ್ನ ಹೇಳಿದ್ರು, ಧೈರ್ಯವಾಗಿರಕ್ ಹೇಳಿದ್ರು. ಕೆಲವ್ರು ಹೇಳಿದ ಮಾತು ಫಲ್ಸತ್ತೆ ಅಂತ ಹೇಳ್ತಾರೆ. ಆ ನಂಬಿಕೆಲೇ ಇರಿ, ಎಲ್ಲ ಭಗವಂತನೇ ನೋಡ್ಕೋತಾನೆ. ಏನಪ್ಪ ಧರ್ಮ, ತುಂಬಾ ಖುಷಿಯಾಗಿದೆಯಲ್ಲ? ಸಂತೋಷದಲ್ಲಿ ಒಬ್ನೇ ಇರ್ಬೇಕು ಅನಿಸ್ತಾ ಇದೆಯಾ ನಿನ್ಗೆ? ಏಕಾಂತನ ತಲೆ ಸಿಡ್ದು ಹೋಗ್ತಿದೆ ನನಗೆ. ಸಂತೋಷ ಅಂತಿದೆಯಲ್ಲ, ಸಂತೋಷ. ಇದೇನ್ ಧರ್ಮ ಈಗ ಹೇಳ್ತಿದೀಯಾ? ಚಿನ್ನದಂತ ಹುಡುಗಿನ ನೀನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಖುಷಿ ಆಗ್ತಿಲ್ವಾ? ಹುಡುಗಿ ವಿಷಯನ ಪಕ್ಕಕ್ಕಿಡು. ಈ ಊರಿಗಿಂತ ಈ ಮನೆಗಿಂತ ಜೈಲೇ ತುಂಬಾ ವಿಶಾಲವಾಗಿದೆಯಪ್ಪ. ಏನ್ ಧರ್ಮ, ಆ ಜೈಲು ಅಷ್ಟು ದೊಡ್ಡದಾ? ಅಲ್ವಾ ಶೇಷ? ಅಲ್ಲಿ ಬೆಳಗ್ಗೆ ಏಳಕ್ ಮುಂಚೆನೆ ಲಾಟಿಲಿ 2 ಬಿಟ್ಟು ಕೆಲ್ಸಕ್ಕೆ ಬಿಡ್ತಾರೆ. ಮಣ್ಣಗದು, ಗಿಡ ನೆಟ್ಟು, ಕಲ್ಲೊಡ್ದು ಕೂಲಿ ಮಾಡಿ ಸಂಪಾದನೆ ಮಾಡ್ತೀನಿ. ಒಂದಿಷ್ಟು ಮುದ್ದೆ ತಿಂದು ಮತ್ತೆ ಜೈಲಲ್ಲಿ ಹೋಗಿ ಆರಾಮಾಗಿ ಮಲ್ಕೋತಿದ್ದೆ. ಇಲ್ಲಿ ನಿದ್ದೆನೂ ಬರ್ತಾ ಇಲ್ಲ, ಇಲ್ಲಿ ಒಂದು ಕೆಲಸ ಕೂಡ ಮಾಡಕ್ ಬಿಡ್ತಾ ಇಲ್ಲ. ನನಗಂತೂ ತುಂಬಾನೇ ಕಷ್ಟ ಆಗ್ತಿದ್ಯಪ್ಪ. ಅಳಿಮಯ್ಯ, ನೀನ್ ಈ ಮನೆಗೆ ಮಹಾರಾಜ, ನಿನ್ ಕೈಲಿ ಹೇಗ್ ಕೆಲಸ ಮಾಡಿಸ್ತಾರೆ? ನೀನ್ ಆರಾಮಾಗಿ ಕೂತಿರ್ಬೇಕು. ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ಲಿ? ಹೆಣ್ಣು ಮಕ್ಕಳ ತರ ಅಲಂಕಾರ ಮಾಡ್ಕೊಳ್ಳ? ನಿನ್ಗೆ ಯಾಕೋ ಆ ಕರ್ಮ? ಜೈಲಲ್ಲಿ ಇಷ್ಟು ದಿನ ಅನುಭವಿಸಿರೋದ್ನೆಲ್ಲ ಬಿಟ್ಟಾಕು. ನಿನ್ಗೇನ್ ಬೇಕು ಹೇಳು, ನಾವ್ ಅರೇಂಜ್ ಮಾಡ್ತೀವಿ. ಹೌದಳಿಮಯ್ಯ, ನಿನ್ಗೇನೇನ್ ಬೇಕು ಅಂತ ಹೇಳು, ಎಲ್ಲ ಏರ್ಪಾಡ್ ಮಾಡ್ತೀವಿ. ಸುಮ್ನೆ ಒಂದ್ಸರಿ ಪಾಂಡಿಚೇರಿಗೋ ಗೋವಾಗೋ ಹೋಗ್ಬಿಟ್ ಬರೋಣ. ಏಹೆ, ಅವೆಲ್ಲ ನಮ್ ಕೆಲ್ಸಕ್ಕೆ ಬರಲ್ಲ. ಸಂಜೆ ಎಣ್ಣೆ ಪಾರ್ಟಿ ರೆಡಿ ಮಾಡೋಣವಾ? ಕುಡ್ದು ಮತ್ತಲ್ಲಿದ್ರ ಮನಸ್ಸಿಗೆ ಸಂತೋಷನಾ? ಇಲ್ಲ ಶೇಷ, ಜೈಲಲ್ಲಿದ್ದ ಸುಖ ಇಲ್ಲಿ ನನಗೆ ಸಿಗ್ತಾ ಇಲ್ಲ. ಅಳಿಮಯ್ಯ, ನೀನ್ ಯಾವಾಗ ಜೈಲಿಂದ ರಿಲೀಸ್ ಆಗ್ತೀಯಾ ಅಂತ ನಿನ್ಗೋಸ್ಕರ ನಾವಿಲ್ಲಿ ಕಾಯ್ತಾ ಕೂತಿದ್ವಿ. 18 ವರ್ಷ ಆಗಿದೆ, ಈಗ ಬಂದಿದ್ಯಾ. ಜೈಲೇ ಬೆಟರ್ ಅಂತಿದ್ಯಲ್ಲ. ಈಗ ನನ್ಗೆ ಹಾಗೆ ಆಗ್ತಾ ಇದೆ, ಏನ್ ಮಾಡ್ಲಿ? ನನಗೀಗ ಪ್ರಾಬ್ಲಮ್ ಅರ್ಥ ಆಯ್ತು. ಧರ್ಮ 18 ವರ್ಷ ಜೈಲಲ್ಲಿದ್ದು ಈಗ ಈ ತರ ವಾತಾವರಣ ಇಡಿಸ್ತಾ ಇಲ್ಲ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ. ಏನು? ನಮ್ಮ ಹುಡುಗರಿಗೆ ಕೆಲವ್ರಿಗೆ ಪೊಲೀಸ್ ಬಟ್ಟೆ, ಕೆಲವ್ರಿಗೆ ಕೈದಿ ಬಟ್ಟೆ ಹಾಕಿ ಇಡೀ ಮನೆನ ಜೈಲ್ ತರ ಮಾಡ್ಬಿಡೋಣ. ಆ ವಾತಾವರಣ ನೋಡಿ ಅವನಿಗೂ ಸಂತೋಷ ಆಗುತ್ತೆ. ಏನ್ ಧರ್ಮಣ್ಣ? ಲೈ, ನೀನ್ ಬಾಯಿ ಮುಚ್ಕೊಂಡಿರ. ಮನೇನ ಜೈಲಾಗ್ ಬದಲಾಯಿಸ್ತೀನಿ ಅಂತಿದ್ಯಲ್ಲ, ಪ್ರಾಬ್ಲಮ್ ಅದಲ್ಲ ಕಣ. ನಿನ್ ಬಾಯಲ್ಲಿ ಹೇಳ್ತೀನಿ, ಬಾರೋ. ಏನಣ್ಣ? ಲೈ, ಅವನ್ಗೆ ಪೂರ್ವಿ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಅವ್ನ್ ನೋಡಿದ್ರೆ ಬೇಜಾರಿದ್ದಾನೆ. ಹಿಂಗಿದ್ರೆ ಕಷ್ಟ ಕಣ. ಮೊದ್ಲು ಏನಾದ್ರೂ ಮಾಡಿ ಅವನ ಅವಳನ್ನ ಇಷ್ಟಪಡೋ ಹಾಗೆ ಮಾಡು. ಏನ್ ಮಾವ, ನನಗೆ ಬ್ರೋಕರ್ ಕೆಲಸ ವಹಿಸ್ತಾ ಇದೀಯಾ? ಲೈ, ಅವಳು ಅವ್ನ್ ಮದ್ವೆ ಆಗೋಂತ ಹುಡುಗಿನೇ ಅಲ್ವೇನೋ? ಅದೇನಾದ್ರೂ ಆಗ್ಲಿ. ಅದಲ್ವೋ, ಅವಳು ಒಂದು ಹುಡುಗನ ಆಲ್ರೆಡಿ ಇಷ್ಟಪಟ್ಟಿದ್ದಾಳೆ. ಅದವಳ ಮನ್ಸಲ್ಲೇ ಇದ್ರೆ ಇವನು ಸಂಸಾರ ಮಾಡ್ದಂಗೆನೆ. ಅದಕ್ಕೇನೆ ಹೇಗಾದ್ರೂ ಮಾಡಿ ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ಇವ್ನಿಗೆ ಹೇಳು. ಯಾಕೆ ನೀನ್ ಯಾಕೆ ಹೇಳ್ಬಾರ್ದು? ಲೇ, ನಾನು ಅವನ್ಗೆ ಸೋದ್ರ ಮಾವ, ಇದನ್ನೆಲ್ಲ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಹೇಳು, ಸರಿನಾ? ಸರಿ, ಹೋಗು. ಧರ್ಮ, ಈಗ ನಿನ್ ಚಿಂತೆ ಎಲ್ಲ ದೂರ ಆಗಿ ನೀನ್ ಸಂತೋಷವಾಗಿರ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾ? ಅದ್ ಗೊತ್ತಿಲ್ದೆ ತಾನೆ ಇಲ್ಲಿ ಒಂಟಿಯಾಗಿ ನಿಂತಿರೋದು. ನೀನು ಒಂಟಿ ಸಲ್ಗ ಅಲ್ಲ, ನಿನ್ಗೆ ಒಂದ್ ಹುಡುಗಿ ವೇಟಿಂಗ್. ಯಾವ ಹುಡುಗಿ? ಪೂರ್ವಿ. ಏಹೆ, ಆ ಹುಡುಗಿನ ಯಾವಾಗ ನೋಡಿದ್ರೆ ಕಣ್ ತುಂಬ ನೀರ್ ತುಂಬ್ಕೊಂಡು ನಿಂತಿರ್ತಾಳೆ. ಈಗ ನೀನು ಆ ಕಣ್ಣೀರ್ನ ಒರೆಸೋದಕ್ಕೆ ನೀನ್ ಆ ಹುಡುಗಿನ ಲವ್ ಮಾಡ್ಬೇಕು. ಲವ್ ಅಂದ್ರೆ? ಕರ್ಮ. ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ ನಿನ್ಗೆ? ವಯಸ್ಸಲ್ಲಿದ್ದಾಗ್ಲೇ ಜೈಲ್ಗೆ ಹೋದೆ ಅಲ್ವಾ? ನೀನ್ ಜೈಲಿಗೆ ಹೋಗ್ಬೇಕಾದ್ರೆ ನಿನ್ಗೆ ಯಾರು ಲವರ್ ಇರ್ಲಿಲ್ವಾ? ಎಂತದೂ ಇಲ್ಲ. ಸರಿ, ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೋಡು, ಲವ್ ಆಟೋಮೆಟಿಕ್ ಆಗತ್ತೆ. ಹೇಗಾದ್ರೂ ಪೂರ್ವಿನ ಇಂಪ್ರೆಸ್ ಮಾಡು. ಆ ಸಂತೋಷ, ಆ ಫೀಲಿಂಗು, ಆ ಸ್ವರ್ಗ ಆಟೋಮೆಟಿಕ್ ಆಗಿ ನಿಂಗೆ ಗೊತ್ತಾಗುತ್ತೆ. ಅಷ್ಟೇ ಅಂತೀಯಾ? ಧರ್ಮ, ನಾನು ಹೇಳಿದ್ರೆ ಅದು ಪ್ರವಚನ ಹೇಳ್ದಂಗೆ ಕರೆಕ್ಟ್ ಆಗಿರುತ್ತೆ. ಸರಿ, ಪೂರ್ವಿನ ಇಂಪ್ರೆಸ್ ಮಾಡ್ಬೇಕು, ಮಾಡ್ತೀನಿ. ಸೂಪರ್ ಧರ್ಮ, ಈಗ ದಾರಿಗೆ ಬರ್ತಿದೀಯ ನೀನು.
ಮೇಲೆ ಕೆಳಗೆ ಎಲ್ಲ ಕಡೆ ಸುಟ್ಟು ಹೋದಂಗ ಆಗ್ತಿದೆ, ಬೆಂದ್ ಹೋದಂಗ ಆಗ್ತಾ ಇದೆ ಗೀತಾ. ದಿನ ಇಷ್ಟೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕೊಂಡು ಅದ್ ಹೆಂಗಮ್ಮ ಇರ್ತೀರ ಈ ಬಟ್ಟೆಗಳನ್ನ ಹಾಕೊಂಡು ನೀವು? ಈಗ ಗೊತ್ತಾಯ್ತಾ ನಮ್ ಹೆಣ್ಮಕ್ಳ ಕಷ್ಟ? ಎಲ್ಗಾದ್ರೂ ಹೊರಟ್ರೆ ಸಾಕು ರೆಡಿ ಆಗಕ್ಕೆ ಗಂಟೆಗಟ್ಲೆ ತಗೋತೀರಾ ಅಂತ ಪ್ರತಿ ಮನೇಲೂ ಪ್ರತಿ ಗಂಡ್ಸು ತಾಯಿ ಮಕ್ಳಿಂದ ಹಿಡಿದು ಹೆಂಡತಿವರ್ಗು ನಮ್ಮನ್ನ ಬರೀ ಪ್ರಶ್ನೆ ಮಾಡ್ತಿರ್ತೀರ. ಈಗ ಗೊತ್ತಾಯ್ತಾ ಯಾಕೆ ನಮ್ಗೆ ಅಷ್ಟೊಂದು ಟೈಮ್ ಬೇಕು ಅಂತ? ಹಾ ಗೊತ್ತಾಗ್ತಾ ಇದೆ ಗೀತಾ, ಗೊತ್ತಾಗ್ತಾ ಇದೆ. ನಿಮ್ಗೆ ಕೈ ಎತ್ತು ಮುಗಿಬೇಕು. ಇಷ್ಟೆಲ್ಲ ಫಿಟ್ಟಿಂಗ್ಸ್ ಹಾಕೊಂಡು ದಿನ ಪೂರ್ತಿ ಇರ್ಬೇಕು ಅಂದ್ರೆ ನರಕದಲ್ಲಿ ಇದ್ದಂಗೆನೆ. ನನ್ ಕೈಯಲ್ಲಿ ಆಗಲ್ಲ ಯಪ್ಪ. ಲೋ ಸುಮ್ನೆ ವೇಷ ಹಾಕದ್ನಲ್ಲೋ. ಹೌದು ಕಣೋ, ನನಗೂ ಸೊಂಟ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಹಾ ಬಾರಿ ನಿಂದು ಬರೀ ಸೊಂಟ ತಾನೆ. ಅವಾಗ ರಿಲ್ಯಾಕ್ಸ್ ಆಗ್ಬೋದು, ಆದ್ರೆ ನಂಗೆ ಚಾನ್ಸೇ ಇಲ್ವೇ. ಅವಾಗ ಈ ಎಕ್ಸ್ಟ್ರಾ ಫಿಟ್ಟಿಂಗ್ಗಳನ್ನ ತೆಗ್ದಿಡೋದಕ್ಕೆ ಚಾನ್ಸ್ ಆದ್ರೂ ಇರುತ್ತಾ? ನನ್ ಕೈಯಲ್ಲಿ ಆಗ್ತಿಲ್ಲಪ್ಪ ದೇವ್ರೆ. ಏ ಛೀ, ಕೆಳಗಿಲ್ಸು. ಸುಮ್ನೆ ಇರು. ನಿನಗೇನು, ನಿನ್ ಗೆಟಪಲ್ಲಿ ನೀನ್ ಹಾಯಾಗಿದ್ಯಲ್ಲ. ಎಲ್ ಹಾಯಾಗಿರುತ್ತೆ, ಗಮ್ ಹಾಕಿ ಅನ್ಸಿದಿರಲ್ಲ, ಇರಿಟೇಟ್ ಆಗ್ತಿದೆ. ಲೇ ಪೂರ್ವಿ ನೋಡಿ ಮಾತಾಡಿ ತುಂಬಾ ದಿನ ಆಗಿದೆ, ನಾನು ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡ್ತೇನೆ. ಏಯ್ ನೀನ್ ಇರೋ ಸುಮ್ನೆ. ಇವಾಗ ಬಂದಿದೀವಿ, ಅಷ್ಟ್ರಲ್ಲೆಲ್ಲ ಹಾಳ್ ಮಾಡ್ಬೇಡ ಹೋಗಿ. ಇಲ್ಲ ಕಣೋ, ನಾನ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೇನೆ. ಬಾಲಾಜಿ, ನಾವ್ ಹೇಳಿದ್ ಪ್ರತಿ ಸಾರಿ ನಮ್ ಮಾತ್ ಕೇಳ್ದೆ ಏನಾದ್ರೂ ಕೋತಿ ಚೇಷ್ಟೆ ಮಾಡಿ ಚಿಕ್ಕ ಪ್ರಾಬ್ಲಮ್ನ ದೊಡ್ಡ ಪ್ರಾಬ್ಲಮ್ ಮಾಡ್ತೀಯ. ಏನ್ ಬೇಕಾಗಿಲ್ಲ. ಪ್ಲೀಸ್ 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 ಪ್ಲೀಸ್, ನಾನ್ ಬಂಗಾರಿಗಳಲ್ವಾ, ನಾನ್ ಮುದ್ದುಗಳಲ್ವಾ, ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಕಣೆ. ಪ್ಲೀಸ್ 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 No way. ಲೇ ಗೋವಿಂದು, ಒಂಚೂರು ರೆಕಮೆಂಡ್ ಮಾಡೋ ಸ್ವಾಮಿ. ಲೋ ನಾವಿಲ್ಲಿಗೆ ಬಂದಿರೋದು ನೀನ್ ಪೂರ್ವಿ ಜೊತೆ ಹೋಗಿ ಪ್ರೀತಿನ ಮಾತಾಡೋದಕ್ಕಾ? ನೀನ್ ಸುಮ್ನೆ ಇರೋ. ಅದು ಹಾಗಲ್ಲ ಕಣೋ, ಪಾಪ ಅವಳ ಮುಖ ನೋಡ್ತಿದ್ರೆ ನನಗಂತೂ ಅಳುನೇ ಬಂದಾಗಾಯ್ತು. ಅವಳು ತುಂಬಾ ಹೆದರ್ಬಿಟ್ಟಿದ್ದಾಳೆ ಅನ್ಸತ್ತೆ. ನಾನು ಹೋಗಿ ನಾವು ಬಂದಿದೀವಿ ಅಂತ ಹೇಳಿದ್ರೆ ಅವಳಿಗೆ ಸ್ವಲ್ಪ ಧೈರ್ಯ ಬರ್ಬೋದು. ಅದಕ್ಕೆ ಇವಾಗ ಏನು ಅರ್ಜೆಂಟ್ ಇಲ್ಲ, ನೀನ್ ಸುಮ್ನೆ ಇರು. ಲೋ ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಕೇಳಲ್ವಾ ನೀನು? ಅಯ್ಯೋ, ಈ ಸಲ ನಾನು ತುಂಬಾ ಹುಷಾರಾಗಿರ್ತೀನಿ, ಪ್ರತಿ ಸಲ ತರ ಮಾಡಲ್ಲ. ಅದು ಅಲ್ದೆ ನಾನೀಗ ಮುದ್ಕುನ್ ಗೆಟಪ್ ಅಲ್ಲಿ ಇದೀನಲ್ಲ, ಯಾರು ಗುರ್ತು ಹಿಡಿಯಲ್ಲ. ನಾನು ಹೋಗಿ ಬಂದ್ಬಿಡ್ತೀನಿ, ಏನು ತೊಂದ್ರೆ ಆಗಲ್ಲ. ಹೇಳದ್ ಕೇಳೋ. ಪ್ಲೀಸ್, ನನ್ ಕೈಯಲ್ಲಿ ಆಗ್ತಿಲ್ಲ. ನಾನ್ ಪೂರ್ವಿ ಜೊತೆ ಮಾತಾಡ್ಬೇಕು, ಹೋಗಿ ಬರ್ತೀನಿ ಅಷ್ಟೇ. ಬಾಲಾಜಿ, ನಿಮ್ ತಮ್ಮಂಗೂ ಕೋತಿಗೂ ಒಂದೇ ವ್ಯತ್ಯಾಸ, ಅದಕ್ ಬಾಲ ಇರುತ್ತೆ, ನಿನ್ ತಮ್ಮಂಗ್ ಇಲ್ಲ. ಸರಿ ಹೋಗ್ಲಿ ಬಿಡು. ನಾವಿಬ್ರು ಪ್ರೀತಿ ಮಾಡ್ಬೇಕಾರೆ ಹೇಗಿದ್ವಿ ಹೇಳು? ನಾನ್ ಗೋಡೆ ಹರ್ಕೊಂಡು ನನ್ ಬರ್ಡೇ ದಿನ ಬರ್ಲಿಲ್ವಾ? ನಿಮ್ ಮನೆ ಮೇಲೆ ಕೇಕ್ ಕಟ್ ಮಾಡ್ಲಿಲ್ವಾ? ಅಂದ್ರೆ ಅದ್ ಬೇರೆ. ನಮ್ಗಂದ್ರೆ ಒಂದು, ಬೇರೆಯವ್ರಿಗಂದ್ರೆ ಇನ್ನೊಂದಾ? ನಾವೇನೋ ಭಯದಿಂದ ಬೇಡ ಅಂತೀವಿ. ಪಾಪ ಅವನು ಹಿಂಗ್ ಸುಮ್ನೆ ಇರ್ತಾನೆ ಹೇಳು? ಹೋಗ್ಬರ್ಲಿ ಬಿಡು, ಹುಷಾರಾಗಿರ್ತಾನೆ. ಇದಕ್ಕೂ ಮುಂಚೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಮತ್ತೆ ಆ ತಪ್ಪು ಮಾಡೋದಿಲ್ಲ ಬಿಡು. ಪದೇ ಪದೇ ತಪ್ಪು ಮಾಡೋದೆ ನಿಮ್ಮೊಂದ್ ಸ್ಪೆಷಾಲಿಟಿ. ಗೀತಾ, ಹಂಗೇನು ಆಗಲ್ಲ. ಹೌದು, ನಮ್ಮಮ್ಮ ಅವರೆಲ್ಲಿ ಕಾಣ್ತಾ ಇಲ್ಲ. ಆ ಬ್ಯಾಚ್ ಅವರು ಸಪರೇಟ್ ಆಗಿ ರೆಸ್ಟ್ ತಗೋತಿದ್ದಾರೆ ಅನ್ಸುತ್ತೆ. ಹೌದು, ನಮ್ಮಮ್ಮ ಬಾಲಾಜಿನ ಹೆಂಗ್ ಹಿಡಿಬೇಕು, ನಾವಿಬ್ರು ಎಲ್ಲಿದ್ದೀವಿ, ಹೇಗೆ ಈ ವಿಷಯನ ಕಂಡು ಹಿಡಿಯೋದು ಅಂತ ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವನ್ ಜೊತೆ ಪ್ಲಾನ್ ಮಾಡ್ತಾ ಇರ್ತಾರೆ. ನಾನ್ ಬಿಟ್ಬಿಡ್ತೀನಾ? ಎಂಟ್ರಿ ಕೊಟ್ಟಿದೀವಲ್ಲ, ಈಗ ನೋಡ್ತಾ ಇರೋ. ಈಗ ಹೋಗಿ ಅತ್ತೆ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನ್ ಹಿಂಗೇನಾ? ಹೌದು, ಈಗ ನಾನ್ ಯಾರು, ಗೀತಾ ಅಲ್ವಲ್ಲ? ಗಂಡಸ್ತರ ಹೋಗ್ ಬರ್ತೀನಿ. ಹಾ, ಯು ಡೋಂಟ್ ವರಿ ಕಂದ. ಇರು, ನಾನು ಕೂಡ ಬರ್ತೀನಿ. ನೀನ್ ಯಾಕೆ? ನಮ್ಮಮ್ಮ ನೋಡಿ 3 ದಿನ ಆಗೋಯ್ತು, ಹೆಂಗಿದಾರೋ ಏನೋ. ಅಬ್ಬಬ್ಬಬ್ಬಬ್ಬಾ, ಅಮ್ಮ ಮಗನ್ ಪ್ರೀತಿನ ತೊಡ್ಕೊಳಕ್ ಆಗ್ತಿಲ್ಲ ಸ್ವಾಮಿ. ಅದೇನ್ ಬೇಕಾರೋ ಆಗ್ಲಿ, ನಮ್ಮಮ್ಮನೇ. ನಿನ್ನಲ್ಲಿ ಇಷ್ಟ ಆಗಿದ್ದಿದೆ ಕಣಯ್ಯ. ಅಮ್ಮ ಆಗ್ಲಿ ಹೆಂಡತಿ ಆಗ್ಲಿ ಹೇಗಾದ್ರೂ ಹುಡ್ಕೊಂಡು. ಇಲ್ಲ ಅಂದ್ರೆ ಗಾಡಿ ಹೆಂಗ್ ಮುಂದೆ ಹೋಗುತ್ತೆ? ನಡಿ ಹೋಗ್ ಬರೋಣಂತೆ. ಸ್ವಲ್ಪ ಹುಷಾರು. ಒಂದ್ ಚೂರ್ ಗೊತ್ತಾದ್ರೆ ಬೇಗ ಕಣ್ ಹಿಡಿದ್ ಬಿಡ್ತಾರ ನಿಮ್ಮಮ್ಮ. ನಾನಾದ್ರೂ ಹುಷಾರಾಗಿ ಮಾರ್ವೇಷದಲ್ಲಿ ಬಂದಿರೋದು ನಾನಲ್ಲ ಅಂತ ಗೊತ್ತಾಗ್ದೇ ಇರೋ ಹಾಗಿರ್ತೀನಿ. ನೀನ್ ಸಿಕ್ಕಾಕೊಳ್ದೆ ಇದ್ರೆ ಸಾಕು. ಖಂಡಿತ ಸಿಕ್ಕಾಕೊಳ್ಳಲ್ಲ ನೋಡು. ಸರಿ ಹುಷಾರು. ನಡಿ. ಏನ್ ಹೀಗ್ ನಡ್ಕೊಂಡ್ ಬರ್ತೀಯಾ? ವಯಾರ ಇವಾಗ ನೋಡು. ಬಾ. ಏನಮ್ಮ ಕಂದ, ನನ್ನ ಬಂಗಾರಿ, ಏನ್ ಮಾಡ್ತಿದ್ಯಾ ಮಗಳೇ? ಏನಮ್ಮ ಕೂಸೆ, ಮದುವೆ ಹೆಣ್ಣಲ್ವೇ ನೀನು? ನಾನ್ ಮದ್ವೆ ಹುಡುಗಿ ಅಲ್ಲ, ಶವ. ಯಾವಾಗ್ಲೂ ಸತ್ತು ಹೋಗಿದ್ದೀನಿ. ತಪ್ಪು, ಮದುವೆ ಹೆಣ್ಣು ಹಂಗೆಲ್ಲ ಮಾತಾಡಬಾರ್ದು.
ಮದುವೆ ಹೆಣ್ಣು ಅಂದ್ರೆ ಒಳ್ಳೆ ಮಾತಾಡ್ಬೇಕು, ಸಂತೋಷವಾಗಿರ್ಬೇಕು. ಸಂತೋಷನಾ? ಜೀವನಾನ ಇಲ್ಲ ಅಂದ್ಮೇಲೆ ಜೀವನದಲ್ಲಿ ಸಂತೋಷವಾಗಿರೋದು ಹೇಗೆ? ಅಷ್ಟಕ್ಕೂ ನಿನಗೆ ಯಾಕಿದೆಲ್ಲ? ಹೋಗಿಲ್ಲಿಂದ. ಹೋಗು ಹೋಗು ಅನ್ಬೇಡ, ಆಮೇಲೆ ನೋವು ಅನುಭವಿಸ್ಬೇಕಾಗತ್ತೆ. ನೀನ್ ಹೋದ್ರೆ ನನಗೆ ಯಾಕೆ ನೋವಾಗುತ್ತೆ? ನಾನೀಗಾಗ್ಲೇ ನೋವಲ್ಲಿದ್ದೀನಿ, ಮಧ್ಯದಲ್ಲಿ ಈ ಮುದ್ಕೊಂಡ್ ಬೇರೆ. ಮುದುಕ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾನ್ ಹೇಳಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಸಂತೋಷವಾಗಿರು. ನಿನಗ್ ಕೈ ಮುಗಿತೀನಿ, ಹೋಗಯ್ಯ ಇಲ್ಲಿಂದ. ಈಗ ಯಾಕಂಗ್ ಅಳ್ತಿದ್ಯಾ? ನಿನ್ ಸಮಸ್ಯೆ ಆದ್ರೂ ಏನು ಅಂತ ಹೇಳಿದ್ರೆ ನೀನು ಸರಿ ಮಾಡ್ತೀಯಾ, ಬಗೆಹರಿಸ್ತೀಯಾ? ಮೊದ್ಲು ಹೇಳು, ಹಾರಿಸ್ತೀನೋ ಬಗೆಹರಿಸ್ತೀನೋ ನಿನಗೆ ಗೊತ್ತಾಗತ್ತೆ. ಏನ್ ಬೇಡ, ಹೋಗಿಲ್ಲಿಂದ. ಹಾಗೆಲ್ಲ ಅನ್ಬೇಡ ಕೂಸೆ, ಹೇಳು. ಯಾರ ಹತ್ರ ಹೇಳ್ಕೋಬೇಕು ಅಂತಾನೂ ಗೊತ್ತಿಲ್ಲ, ನಿನ್ ಹತ್ರ ಹೇಳ್ತೀನಿ. ಹೇಳು ಹೇಳು. ನಂಗೆ ರಾಜಾರಾಮ್ ಮನೆಯವರು ಬಲವಂತವಾಗಿ ಅವ್ರ ಮಗ ಧರ್ಮರಾಜನ್ ಜೊತೆ ಮದ್ವೆ ಮಾಡ್ಸಕ್ ನೋಡ್ತಿದ್ದಾರೆ. ತಪ್ಪಿಸ್ಕೊಳಕ್ಕೂ ಆಗ್ತಿಲ್ಲ ನನ್ ಕೈಲಿ. ನನ್ ಜೀವನ ಹಾಳು ಮಾಡ್ತಿದ್ದಾರೆ. ಯಾರು? ಜೈಲು ಹೋಗ್ ಬಂದ್ನಲ್ಲ ಅವನ? ನಿಮ್ ತಂದೆ ವಯಸ್ಸೊಂತರ ಇದಾನಲ್ಲ, ಅವನಿಗೆ ನಿನ್ನ ಗಂಟ ಹಾಕ್ಬೇಕು ಅಂತಿದಾರ? ಹೌದು, ನನ್ನನ್ನ ಬಲಿ ಪಶು ಮಾಡ್ಬೇಕು ಅಂತಿದ್ದಾರೆ. ಓ, ಹಾಗಾದ್ರೆ ಅವನನ್ನ ಮದ್ವೆ ಮಾಡ್ಕೊಳಕ್ ನಿನಗೆ ಇಷ್ಟ ಇಲ್ವಾ? ಹೇಗೆ ಇಷ್ಟಪಡ್ತೀನಿ? ನನ್ ಸತ್ರ ಇಷ್ಟಪಡಲ್ಲ. ಹೌದಾ? ಅಯ್ಯಪ್ಪ, ವಯಸ್ಸಾಗೋಗಿದ್ಯಲ್ಲ, ಸೊಂಟ ನೋವು ಸ್ವಲ್ಪ ಜಾಸ್ತಿ. ಅವನ್ ಇಷ್ಟ ಇಲ್ಲ ಅಂತಿದ್ಯಾ? ಹೋಗ್ಲಿ, ನನ್ನನ್ನು ಮದ್ವೆ ಮಾಡ್ಕೋತ್ಯಾ?